ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನೆಲ್ಲಾ ಬೆಳವಣಿಗೆಗಳಾಯಿತು ಅಂತ ಹೇಳಿ ಗಮನಿಸಿದ್ದೀವಿ. ಅದರಲ್ಲೂ ಕೂಡ ಶಿಸ್ತಿನ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಪಕ್ಷದ್ರೋಹಿ ಕೆಲಸ ಮಾಡಿದವರು ಯಾರು ಅಂತ ಹೇಳಿ ಈಗ ಬಿಜೆಪಿ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ. ಹಾಗಾಗಿ ಹೈಕಮಾಂಡ್ ಕೈ ಸೇರಿದೆ ಈಗ ಕ್ರಾಸ್ ವೋಟ್ ಕಳ್ಳಾಟದ ವರದಿ. ದೆಹಲಿಯಲ್ಲಿ 45 ನಿಮಿಷ ಅಡ್ಡ ಮತದಾನದ ಬಗ್ಗೆ ಚರ್ಚೆ ಆಗಿದೆ. ಅಡ್ಡ ಮತದಾನದ ವರದಿ ಸಲ್ಲಿಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೆ ಆರ್ ಅಶೋಕ್. ಹೀಗೆ ಅಡ್ಡ ಮತದಾನದ ವರದಿಯನ್ನ ಸಲ್ಲಿಸಿರುವಂತದ್ದು ಬಿಜೆಪಿ ಹೈಕಮಾಂಡ್ಗೆ. ಬಿಜೆಪಿ ಹೈಕಮಾಂಡ್ ಈ ಕುರಿತು ಒಂದು ವರದಿಯನ್ನ ಕೇಳಿದ್ದು, ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಹೇಗಾಯಿತು, ಇದೆಲ್ಲವೂ ಕೂಡ ಚರ್ಚೆ ಮಾಡಿ ಅದಾದ ನಂತರ ಒಂದು ವರದಿಯನ್ನು ಸಲ್ಲಿಸಬೇಕು, ತನಿಖೆ ನಡೆಸಿ ಅಂತ ಹೇಳಿ ಆದೇಶ ಬಂದಿತ್ತು. ಈಗ ಬಿಜೆಪಿ ಹೈಕಮಾಂಡ್ ಕೈ ಸೇರಿದೆ ಕ್ರಾಸ್ ವೋಟ್ ಕಳ್ಳಾಟದ ಸಂಪೂರ್ಣ ವರದಿ. ದೆಹಲಿಯಲ್ಲಿ 45 ನಿಮಿಷ ಅಡ್ಡ ಮತದಾನದ ಬಗ್ಗೆ ಚರ್ಚೆ ಆಗಿದೆ. ಅಡ್ಡ ಮತದಾನದ ವರದಿಯನ್ನು ಸಲ್ಲಿಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್. ನಿನ್ನೆ ಅಷ್ಟೇ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಿತಿನ್ ನಬೀನ್ ಅವರನ್ನ, ರಾಷ್ಟ್ರಾಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಬೇಕು, ಭೇಟಿಯಾಗಿ ಅಲ್ಲಿ ವರದಿಯನ್ನ ಸಲ್ಲಿಸಬೇಕು. ಬಿಜೆಪಿ ಹೈಕಮಾಂಡ್ ಈಗ ವರದಿ ಕೇಳಿದೆ ಈ ಕುರಿತು ಅನ್ನುವಂಥದ್ದು ಇವರಲ್ಲಿ ಒಂದು ಗೊಂದಲ ಇತ್ತು. ಹಾಗಾಗಿ ಆರ್ ಅಶೋಕ್ ಮತ್ತೆ ಬಿವೈ ವಿಜಯೇಂದ್ರ ಅವರು ಬೆಂಗಳೂರಲ್ಲೇ ಇರುವಂತಹ ಸಂದರ್ಭದಲ್ಲಿ ಯಾವಾಗ ವಿಧಾನ ಪರಿಷತ್ ಚುನಾವಣೆ ಆಯಿತು ಅದಾದ ನಂತರ ಅಡ್ಡ ಮತದಾನದ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿ ಅದಾದ ನಂತರ ಒಂದು